ನಮಸ್ಕಾರ. ನನ್ನ ಕ್ಲೈಂಟ್ ಒಬ್ಬರು ಲೈನಲ್ಲಿದ್ದಾರೆ. ಕೈಮದ್ದು ಮತ್ತು ನಾಗದೋಷದ ಬಗ್ಗೆ ತಿಳ್ಕೊಳ್ಳೋಣ. ಅದರಿಂದ ಯಾವ ರೀತಿಯಾಗಿ ಸಫರ್ ಆಗಿದ್ರು, ಇವಾಗ ಯಾವ ರೀತಿಯಾಗಿ ಖುಷಿಯಾಗಿದ್ದಾರೆ, ಎಷ್ಟು ಪರ್ಸೆಂಟ್ ಗುಣ ಆಗಿರ್ಬೋದು ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ. ಹಾಯ್, ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. 2 ವರ್ಷ ಆಯಿತು ಮೀಟ್ ಮಾಡಿ. ನೀವೆಲ್ಲಿ ಬರೋದೇ ಕಮ್ಮಿ ಮಾಡ್ಬಿಟ್ರಲ್ಲ. ಹಾಂ, ಹೌದು. ಇನ್ನೇನು ಎಲ್ಲ ಗುಣ ಆಗ್ತಾ ಇದೆ ಅಲ್ವಾ? ಎಲ್ಲ ಆಗ್ತಿದೆ. ಇವಾಗ ಹೇಗಿದೆ ಮೊದಲಿಗಿಂತ? ಇವಾಗ ತುಂಬಾ ಬೆಟರ್. ಮೊದ್ಲಿಗೆ ಹಾವುಗಳನ್ನ ನೋಡಿದ್ರೆ ತುಂಬಾನೇ ನಂಗೆ ಭಯ ಆಗ್ತಿತ್ತು. ಇವಾಗ ಬರ್ತಾ ಬರ್ತಾ ನಂಗೆ ಭಯ ಅನ್ನೋದೇ ಹೋಗ್ಬಿಟ್ಟಿದೆ. ಅವಾಗೆಲ್ಲ ಹಾವು ನೋಡಿದ್ರೆ ಫುಲ್ಲು ಭಯ ಆಗ್ತಿತ್ತು. ಈಗೆಲ್ಲ ಪೂಜೆದೆಲ್ಲ ಆದ್ಮೇಲೆ ಸುಮಾರು ಹಾವುಗಳೆಲ್ಲ ಕಾಣಿಸ್ತಾ ಇತ್ತಲ್ವಾ? ಅದೆಲ್ಲ ಫುಲ್ಲು ಕಡಿಮೆ ಆಗಿದೆಯಾ ಅಥವಾ ಅವಾಗ ಏನಾದರೂ ಮತ್ತೆ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಿಲ್ಲ ಆತರ ಏನು ನಂಗೆ. ಆ ದೋಷದ ಪೂಜೆದೆಲ್ಲ ಕ್ಲಿಯರ್ ಆದ್ಮೇಲೆ ಆಯ್ತು. ಎಲ್ಲ ಕಮ್ಮಿ ಆಗಿದೆ ಇವಾಗ. ಇವಾಗ ಹೆಲ್ತ್ ಅಲ್ಲೆಲ್ಲ ಹೆಂಗಿದೆ? ಚೆನ್ನಾಗೇ ಇದ್ದೀನಿ ನಾನು. ಈಗೆಲ್ಲ ಚೆನ್ನಾಗಿದೆ. ಈಗ ಅಕಸ್ಮಾತ್ ಹಾವುಗಳು ನೋಡಿದ್ರೆ ಏನು ಭಯ ಆಗುತ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಈಗೇನು ಭಯ ಇಲ್ಲ, ಮೊದ್ಲಷ್ಟೇನು. ಅದೇ ನಿಮ್ಮ ಮನೆಗೆ ರೆಗ್ಯುಲರ್ ಆಗಿ ಬರ್ತಾ ಇತ್ತಲ್ವಾ, ಅದೆಲ್ಲ ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಇವಾಗ. ಅದು ಎಷ್ಟು ತಿಂಗಳಿಗೆ? ಈಗ ಪೂಜೆ ಇದು ಅರಿಶಿನ ಅದೆಲ್ಲ ರೆಡಿ ಮಾಡಿ ಕೊಟ್ಟನಲ್ಲ, ಪೂಜೆದೆಲ್ಲ ಮಾಡಿಸಿದ್ನಲ್ಲ, ಅದೆಲ್ಲ ಆಗಿ ಎಷ್ಟು ತಿಂಗಳು ಕಡಿಮೆ ಆಯ್ತು? 1 ತಿಂಗಳಾದ್ಮೇಲೆ ಎಲ್ಲ ಕಮ್ಮಿ ಆಗೋಯ್ತು. ಒಂದೊಂದೇ ತಿಂಗಳಿಗೆ? ಓಕೆ. ಈಗ 2 ವರ್ಷದಿಂದ ಹೆಂಗಿದ್ಯಾ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಎಲ್ಲ ಚೆನ್ನಾಗಿದೆ. ನೀವೇ ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿರು. ಆಯ್ತಾ? ಅದೇ ಇನ್ನು ಮಿಕ್ಕಿದದು ವರ್ಷದ ಪೂಜೆದು ಹೇಳಿದ್ದೀನಲ್ಲ, ಅದು 6 ವರ್ಷ ಕಂಟಿನ್ಯೂಸ್ ಆಗಿ ಮುಗಿಸಿದ್ರೆ ಆಯಿತು. ಅದಾದಮೇಲೆ ಬೇಕಾದರೆ ನೆಕ್ಸ್ಟು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಪ್ರತಿ ಮಂಗಳವಾರ ಮತ್ತು ಷಷ್ಠಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಥರನೇ ಫಾಲೋ ಮಾಡ್ತಾನೆ ಇರು. ಏಕೆಂದರೆ ಅದು ತೃಪ್ತಿ ಆಗ್ತಾ ಇರುತ್ತೆ. ಈಗ ನಿಮ್ಮ ಕಡೆಯಿಂದ ಅಥವಾ ನಿನ್ನಿಂದ ತಪ್ಪಲ್ಲದೆ ಇದ್ರೂ ಬೇರೆ ಕಡೆಯಿಂದ ಏನಾದ್ರೂ ಅಕಸ್ಮಾತ್ ನಿಮ್ಮ ವಂಶದಿಂದ